ಬೆಂಗಳೂರಿನಲ್ಲಿ ಮತ್ತೊಂದು ಏರ್ಪೋರ್ಟ್ ಇರುವಂತಹ ಕನಸಿಗೆ ಈಗ ತಣ್ಣೀರು ಬಿದ್ದಿದೆ. ಕೆಐಎಲ್ಗೆ 25 ವರ್ಷ ಆಗೋವರೆಗೆ ಹೊಸ ನಿಲ್ದಾಣ ಮಾಡೋದಕ್ಕೆ ಸಾಧ್ಯವಿಲ್ಲ. ಸಂಸದ ಪಿಸಿ ಮೋಹನ್ ಕೇಳಿರುವಂತಹ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಈಗ ಉತ್ತರವನ್ನ ಕೊಟ್ಟಿದೆ. ಈ ಬಗ್ಗೆ ಕೆಐಎಲ್ ಮತ್ತು ಭಾರತದ ಸರ್ಕಾರದ ನಡುವಿರುವಂತಹ ಒಪ್ಪಂದ ಇದು. ಕೆಐಎಲ್ನ 150 ಕಿಲೋಮೀಟರ್ ವೈಮಾನಿಕ ವ್ಯಾಪ್ತಿಯಲ್ಲಿ ಯಾವುದೇ ಕಾರಣಕ್ಕೂ ಎರಡನೇ ವಿಮಾನ ನಿಲ್ದಾಣಕ್ಕೆ ಅವಕಾಶವಿಲ್ಲ. ಕರ್ನಾಟಕ ಕೋರಿಕೆಯ ಮೇರೆಗೆ ಈಗಾಗಲೇ 3 ಸ್ಥಳಗಳ ಅಧ್ಯಯನವನ್ನು ಮಾಡಲಾಗಿದೆ. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದಿಂದ ವರದಿ ಸಲ್ಲಿಕೆ ಆಗಿದೆ. ಹೀಗಾಗಿ ಮುಂದಿನ 2033ರವರೆಗೆ ನೂತನ ನಿಲ್ದಾಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಬಗ್ಗೆ ಸ್ವತಃ ಕೇಂದ್ರ ಸರ್ಕಾರ ಪಿಸಿ ಮೋಹನ್ ಅವರು ಕೇಳಿರುವಂತಹ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಯಾವೆಲ್ಲ ಕಾರಣಕ್ಕಾಗಿ ಯಾವೆಲ್ಲ ಸ್ಥಳಗಳಲ್ಲಿ ಗುರುತಿಸಲಾಗಿತ್ತು ಅಂತ ನೋಡ್ತಾ ಹೋದ್ರೆ, ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರುವಂತಹ ಜಾಗದಿಂದ 150 ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆಗೆ ಕೆಐಎಲ್ನ ಅನುಮತಿ ಇಲ್ಲದೇನೆ ಯಾವುದೇ ಕಾರಣಕ್ಕೂ ಅಲ್ಲಿ ವಿಮಾನ ನಿಲ್ದಾಣವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಕರ್ನಾಟಕ ಸರ್ಕಾರ 3 ಪ್ರದೇಶಗಳನ್ನು ಗುರುತು ಮಾಡಿತ್ತು. ಆ ಎಲ್ಲ ಸ್ಥಳಗಳು ಸಹ ಈಗಿರುವಂತಹ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಕೇವಲ 40ರಿಂದ 45 ಕಿಲೋಮೀಟರ್ವರೆಗೆ ಮಾತ್ರ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ 2.5ರಿಂದ 5,000 ಎಕರೆ ಪ್ರದೇಶವನ್ನು ಈಗಾಗಲೇ ನಿಗದಿಯನ್ನು ಮಾಡಲಾಗಿತ್ತು. ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು. ಆದರೆ ಈಗ ಸದ್ಯದ ಮಟ್ಟಿಗೆ ಬರ್ತಾ ಇರುವಂತಹ ಕೇಂದ್ರ ಸರ್ಕಾರದ ಇನ್ಫಾರ್ಮೇಶನ್ ಪ್ರಕಾರ ಯಾವುದೇ ಕಾರಣಕ್ಕೂ ಕೆಐಎಲ್ಗೆ 25 ವರ್ಷ ಆಗೋವರೆಗೆ ಹೊಸ ನಿಲ್ದಾಣಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಈಗಾಗಲೇ ಮಾಹಿತಿ ಕೊಟ್ಟಿರೋ ಹಾಗೆ ಕೇಂದ್ರ ಸರ್ಕಾರದ ವರದಿಯ ಪ್ರಕಾರ 3 ಸ್ಥಳಗಳನ್ನೇ ರಾಜ್ಯ ಸರ್ಕಾರ ಸೂಚಿಸಿತ್ತಲ್ಲ, ಆ 3 ಸ್ಥಳಗಳು ಈ ಒಂದು ಏರ್ಪೋರ್ಟ್ನಿಂದ 45ರಿಂದ 50 ಕಿಲೋಮೀಟರ್ ಅಂತರದ ಒಳಗಿದ್ದಾವೆ. ಯಾವ್ಯಾವ ಪ್ಲೇಸ್ ಅಂದರೆ, ಒಂದು ಬೆಂಗಳೂರಿನ ಹತ್ತಿರದಲ್ಲಿರುವಂತಹ ಕಗ್ಲಿಪುರ ಕನಕಪುರ ರೋಡು, ಅದ್ರ ಜೊತೆಗೆ ರಾಮನಗರ ಜಿಲ್ಲೆಯಲ್ಲಿರುವಂತಹ ಮತ್ತೊಂದು ಪ್ರದೇಶ, ಅದರ ಜೊತೆಗೆ ನೆಲಮಂಗಲದ ಭಾಗ, ಈ 3 ಪ್ರದೇಶಗಳು. ಇನ್ನು ಕೆಐಎಲ್ಗೆ 150 ಕಿಲೋಮೀಟರ್ ವೈಮಾನಿಕ ವ್ಯಾಪ್ತಿಯಲ್ಲಿ ಅವಕಾಶ ಇಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂಥದ್ದು. ಕರ್ನಾಟಕ ಕೋರಿಕೆ ಮೇರೆಗೆ ಈಗಾಗಲೇ 3 ಸ್ಥಳಗಳ ಅಧ್ಯಯನವನ್ನು ಮಾಡಲಾಗಿದೆ. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದಿಂದ ವರದಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಹೀಗಾಗಿ ಮುಂದಿನ 2033ರವರೆಗೆ ನೂತನ ವಿಮಾನ ನಿಲ್ದಾಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರಗಳನ್ನು ಹೇಳಲಾಗ್ತಾ ಇದೆ. 2008 ಮೇ ತಿಂಗಳಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಉದ್ಘಾಟನೆ ಆಗಿತ್ತು. ಆ ವಿಮಾನ ನಿಲ್ದಾಣ ಉದ್ಘಾಟನೆ ಆದ 25 ವರ್ಷಗಳವರೆಗೆ, ಅಂದರೆ 2033ರವರೆಗೆ ಯಾವುದೇ ಕಾರಣಕ್ಕೂ ಮತ್ತೊಂದು ವಿಮಾನ ನಿಲ್ದಾಣ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಸ್ವತಃ ಕೇಂದ್ರ ಸರ್ಕಾರ ಇವತ್ತು ಉತ್ತರವನ್ನು ಕೊಟ್ಟಿದೆ.